ಅಸ್ಸಲಾಮು ಅಲೈಕುಮ್. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ರಫೀಕ್ ಮಾಸ್ಟರ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಡಾಕ್ಟರ್ ವಿದ್ಯಾ ಆರ್ ಕಾಮತ್ರವರೇ, ಆತ್ಮೀಯರಾದ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಫಾರೂಕ್ ಕಿನ್ಯಾರವರೇ, ಹಿರಿಯರು ಮಾರ್ಗದರ್ಶಕರಾದಂತಹ ಅಬು ಸಾಲಿ ಹಾಜಿ ಕಿನ್ಯಾರವರೇ, ನಮ್ಮ ಜಮಾತಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಇಸ್ಮಾಲ್ ಹಾಜಿಯವರೇ, ಅಡ್ವೊಕೇಟ್ ಶೇಖ್ ಇಸಾಕ್ ಅವರೇ, ಗೋಲ್ಡನ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಬ್ಬಾಸ್ ಹಾಜಿಯವರೇ, ಅಬೂಬಕರ್ ಅವರೇ, ಆಸಿಫ್ ಲೋನಾವಾಲಾರವರೇ, ಅಶ್ರಫ್ ರವರೇ, ಮುಷಾಹಿದ್ ರವರೇ, ಹನೀಫ್ ಅವರೇ, ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಹಮೀದ್ ಕಿನ್ಯಾ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರೇ, ನನ್ನ ಮುಂದೆ ಇರತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರೇ, ಅಲ್-ಅಮೀನ್ ಚಾರಿಟೇಬಲ್ ಸಂಸ್ಥೆ ಬಹಳ ಉನ್ನತ ಧ್ಯೇಯೋದ್ದೇಶಗಳನ್ನಿಟ್ಕೊಂಡು ಕಳೆದ 24 ವರ್ಷಗಳಿಂದ ಸಮಾಜದ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕೂಡ ಇದೇ ಊರಿನವನು. ಈ ಉದ್ಘಾಟನೆಯ ಕರ್ತವ್ಯಕ್ಕಾಗಿ ನನ್ನನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಪರಮ ದಯಾಮಯನು ಕರುಣಾನಿಧಿಯೂ ಆದಂತಹ ಅಲ್ಲಾಹನ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಈ ಕಾರ್ಯಕ್ರಮವು ಅಲ್ಲಾಹನ ದಯೆಯಿಂದ ಬಹಳ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತು 2 ವಿಷಯಗಳನ್ನಿಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಒಂದು, ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿ ಹಾಗೂ ಮಾದಕ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ, ಹಾಗೂ ಇನ್ನೊಂದು ರಕ್ತದಾನ. ಈ 3 ವಿಷಯಗಳು ಸದ್ಯಕ್ಕೆ ಅತ್ಯಂತ ಅವಶ್ಯಕವಾದಂತಹ ವಿಷಯಗಳು. ರಕ್ತದಾನ ಅಂತ ಹೇಳಿದರೆ, ಇವತ್ತು ಈಗಾಗಲೇ ನಿಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದ ಬಹಳ ಕೊರತೆ ಇದೆ. ನಮ್ಮಲ್ಲಿ ತುಂಬ ಆಸ್ಪತ್ರೆಗಳಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ನಮ್ಮ ಜಿಲ್ಲೆಗಳಿಂದಲೂ ಕೂಡ ಹಲವಾರು ರೋಗಿಗಳು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ. ಈ ರಕ್ತ ಎಂಬ ಒಂದು ನಮ್ಮ ದೇಹದ ಪ್ರಮುಖವಾದಂಥ ಒಂದು ಅಂಶ, ಇದನ್ನು ನಾವು ಕೃತಕವಾಗಿ ತಯಾರು ಮಾಡಲಿಕ್ಕಾಗೋದಿಲ್ಲ. ಆರ್ಟಿಫಿಷಿಯಲ್ಲೋ ನಮ್ಮ ಫ್ಯಾಕ್ಟ್ರಿಗಳಲ್ಲಿಯೋ ಎಲ್ಲಿ ಕೂಡ ರಕ್ತವನ್ನು ನಾವು ತಯಾರು ಮಾಡಲಿಕ್ಕಾಗೋದಿಲ್ಲ. ಇದು ಮಾನವನಲ್ಲಿ ಉತ್ಪಾದನೆಯಾಗ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ನಮ್ಮ ದೇಹದ ಅಂಶ. ನಮ್ಮ ಜೀವನಕ್ಕೆ ಬಹಳ ಅತ್ಯುತ್ತಮ ಅಗತ್ಯವಾಗಿರ್ತಕ್ಕಂತಹ ಈ ಒಂದು ರಕ್ತ, ಇದರಲ್ಲಿ ಈ ರಕ್ತದಲ್ಲಿ ಯಾವುದೇ ಜಾತಿ, ಬಣ್ಣ, ಪಂಗಡ, ಪ್ರದೇಶ, ಯಾವುದೇ ಭೇದವನ್ನು ದೇವರು ಮಾಡಲಿಲ್ಲ. ನಮ್ಮನ್ನು ದೇವರು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಈ ರಕ್ತ ಹೇಗೆ ಒಬ್ಬನಿಗೆ ರಕ್ತ ಕಡಿಮೆ ಆದಾಗ ನಾವು ರಕ್ತಪೂರಣ ಮಾಡೋದ್ರಿಂದಲೇ ಅದನ್ನು ಪರಿಹರಿಸಬಹುದು, ಬಿಟ್ಟರೆ ಇನ್ಯಾವುದೋ ಇಂಜೆಕ್ಷನ್ ಕೊಟ್ಟು ಬೇರೆ ಯಾವುದರಿಂದಲೂ ಕೂಡ ರಕ್ತವನ್ನು ನಾವು ಭರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಕ್ತದಲ್ಲಿ ಹಲವಾರು ಗುಂಪುಗಳಿದೆ. ನಮ್ಮ ಪೆಥಾಲಜಿಸ್ಟ್ ಇಲ್ಲಿದ್ದಾರೆ. ಆಮೇಲೆ ನಿಮ್ಮ ರಕ್ತ ದಾನ ಸಮಯದಲ್ಲಿ ಇದನ್ನೆಲ್ಲ ಅವರು ಮನಗಂಡು ಬೇಕಾದಂತಹ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ರಕ್ತದಲ್ಲಿ ಗುಂಪುಗಳು ಮಾತ್ರ, ಈಗ ಎ ಬಿ, ಓ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ಇಂಥ ಗುಂಪುಗಳಿದೆ. ಆ ಗುಂಪಿನ ರಕ್ತವನ್ನು ಆ ಗುಂಪಿನವನಿಗೆ ಕೊಡಬಹುದು, ಬಿಟ್ಟರೆ ಸ್ತ್ರೀಯ ರಕ್ತ ಪುರುಷನಿಗೆ, ಆ ಜಾತಿಯವನ ರಕ್ತ ಈ ಜಾತಿಯವನಿಗೆ, ಹೀಗೆ ಅದರಲ್ಲಿ ಯಾವುದೇ ಭೇದ ಭಾವವನ್ನು ದೇವರು ಮಾಡಲಿಲ್ಲ. ಹಾಗಾಗಿ ನಮ್ಮ ಎಲ್ಲರ ಈ ಮಾನವ ಜಾತಿ ಏನಿದೆ, ಇವರ ಎಲ್ಲರ ರಕ್ತ ಕೂಡ ಒಂದೇ ಆಗಿರ್ತದೆ. ಇದನ್ನು ಕೃತಕವಾಗಿ ನಾವು ಪ್ರಿಪೇರ್ ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆ ರಕ್ತದ ಅವಶ್ಯಕತೆ ಜಾಸ್ತಿಯಾಗಿ ಬರ್ತಾ ಇದೆ ಅಂತ ಹೇಳಿದರೆ, ಕೆಲವೊಮ್ಮೆ ತುರ್ತು ಅಪಘಾತದ ಸಂದರ್ಭದಲ್ಲಿ, ಹೆರಿಗೆಯ ಸಂದರ್ಭದಲ್ಲಿ, ಇನ್ನೊಂದು ಬೇರೆ ಬೇರೆ ಶಸ್ತ್ರಚಿಕಿತ್ಸೆಯ ಸಂದರ್ಭಗಳಲ್ಲಿ ರಕ್ತದ ತುರ್ತು ಅವಶ್ಯಕತೆಗಳು ಬರ್ತಾ ಇದೆ.
ಇದು ಮನುಷ್ಯನಿಂದಲೇ ತಗೊಂಡು ನಾವು ಸ್ಟೋರ್ ಮಾಡಿ ಇನ್ನೊಬ್ಬರಿಗೆ ಕೊಡಬೇಕಾಗಿರೋದ್ರಿಂದ ಎಷ್ಟು ರಕ್ತದ ಬೇಡಿಕೆ ಇದೆಯೋ ಅಷ್ಟು ರಕ್ತ ನಮಗೆ ಪೂರೈಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ಮಾರ್ಕೆಟಲ್ಲಿ ನಾವು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಯುವಜನರು ಈ ರಕ್ತವನ್ನು ಕೊಡಲಿಕ್ಕೆ ಇನ್ನೂ ಕೂಡ ಹೆಚ್ಚೆಚ್ಚು ಮುಂದೆ ಬರಬೇಕು ಅಂತ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಈ ರಕ್ತ ಕೊಡುವುದರಿಂದ ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇರ್ಬೋದು, ನಮ್ಮ ಆರೋಗ್ಯಕ್ಕೆ ಹಾನಿಯಾಗ್ತದೆ, ಅದು ಆಯಾಸ ಆಗ್ತದೆ. ಇದು ಎಂಥದ್ದು ಸಂಭವಿಸುವುದಿಲ್ಲ. ರಕ್ತ ಕೊಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಆಯಾಸ ಇರ್ಬೋದು. ಅಂದರೆ ಈ ರಕ್ತ ನಮ್ಮದು, ನಾವು ಕೊಡದಿದ್ದರೂ ಕೊಟ್ಟರು ರಕ್ತಕ್ಕೆ ಒಂದು ಜೀವಿತಾವಧಿ ಇದೆ. ಕನಿಷ್ಠ ಜೀವಿತಾವಧಿ ಇರುವುದು ನಮ್ಮ ರಕ್ತಕ್ಕೆ. ಅದೊಂದು 3 ತಿಂಗಳ ಹತ್ರ ನಮ್ಮ ಶರೀರದಲ್ಲಿ ಇರ್ತದೆ. ಮತ್ತು ಆ ರಕ್ತ ಕಣಗಳು ಸಾಯ್ತದೆ. ನಮ್ಮ ಏನು ಮೂತ್ರದ ಮೂಲಕವೋ ಬೇರೆ ಹೊರ ಹಾಕುವಂತಹ ಪ್ರಕ್ರಿಯೆಗಳಿದೆ ನಮ್ಮ ಶರೀರದಲ್ಲಿ, ಅದರ ಮೂಲಕ ಹೊರಗೆ ಹೋಗ್ತದೆ. ನಾವು ರಕ್ತವನ್ನು ಕೊಡೋದ್ರಿಂದ ನಮ್ಮಲ್ಲಿ ಹೊಸದಾಗಿ ರಕ್ತ ಕಣಗಳು ಹುಟ್ಟಲಿಕ್ಕೆ ಇನ್ನೂ ಅವಕಾಶವಾಗ್ತದೆ. ಇದರಿಂದಾಗಿ ಫ್ರೆಶ್ ಬ್ಲಡ್ ನಮ್ಮಲ್ಲಿ ಉತ್ಪತ್ತಿಯಾಗ್ತದೆ. ಇದೆಲ್ಲ ಕಾರಣಗಳಿಂದಾಗಿ ಮತ್ತು ರಕ್ತದಾನ ಅಂತ ಹೇಳಿದರೆ ಇಸ್ಲಾಮಿನಲ್ಲಿ ಕೂಡ ಜೀವದಾನವನ್ನು, ಒಬ್ಬನಿಗೆ ಜೀವವನ್ನು ದಾನ ಮಾಡೋದು, ಪ್ರತಿಯೊಂದು ದಾನ ಕೂಡ ಎಲ್ಲ ವಿಪತ್ತುಗಳಿಂದ ನಿಮ್ಮನ್ನು ರಕ್ಷಿಸ್ತದೆ ಅಂತ ಕುರಾನ್ ಹೇಳ್ತದೆ. ಸೊ ಇದರಲ್ಲಿ ರಕ್ತದಾನವೂ ಕೂಡ ಒಂದು, ಇದು ಒಂದು ರೀತಿಯಲ್ಲಿ ನಾವು ಇನ್ನೊಬ್ಬನಿಗೆ ಜೀವವನ್ನು ದಾನ ಮಾಡಿದಾಗೆ. ನಮ್ಮಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ ಇಸ್ಲಾಮಿನಲ್ಲಿ ಕೇವಲ 3 ವಿಷಯಗಳು ಮಾತ್ರ ನಾವು ಈ ಲೋಕದಿಂದ ಪರಲೋಕಕ್ಕೆ ಹೋದಾಗ ನಮ್ಮ ಉಪಕಾರಕ್ಕೆ ಬರ್ತದೆ. ಒಂದು ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು, ಮತ್ತೊಂದು ನಮಗಾಗಿ ಪ್ರಾರ್ಥಿಸುವಂತಹ ನಮ್ಮ ಒಳ್ಳೆಯ ಸಂತಾನ, ಮೂರನೆಯದು ನಾವು ಮಾಡಿದಂತಹ ದಾನ ಧರ್ಮಗಳು, ಇಂತಹ ಕೆಲಸಗಳು. ಸೊ ಇದರಲ್ಲಿ ಈ ರಕ್ತದಾನ ಕೂಡ ಸೇರ್ತದೆ. ಮತ್ತೊಂದು ವಿಷಯ, ಸಂಚಾರಿ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಇವತ್ತು ನೀವು ಹಮ್ಮಿಕೊಂಡಿದ್ದೀರಿ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಸಂಚಾರ ನಿಯಮವನ್ನು ಪಾಲನೆ ಮಾಡದೇ ಇರುವುದರಿಂದ ಇವತ್ತು ಹಲವಾರು ಅಪಘಾತಗಳು ದೈನಂದಿನ ನೀವು ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಿ. ನಮ್ಮ ಯುವಕರು, ನಾವು ಕೂಡ ದಿವಸ ವಾಹನದಲ್ಲಿ ಹೋಗ್ತಾ ಇರುವಾಗ ನೋಡ್ತಾ ಇರ್ತೇವೆ. ನಮ್ಮ ಯುವಕರು ಅದಕ್ಕೆ ಈ ನಿಯಮಗಳನ್ನು ಯಾವುದನ್ನು ಪಾಲನೆ ಮಾಡದೆ ಹೋಗ್ತಾ ಇರ್ತಾರೆ. ಹೆಚ್ಚಾಗಿ ದಿವಸ ಅಪಘಾತವಾಗಿ ಸಾಯ್ತಾ ಇರುವಂತಹ ನಮ್ಮ ಯುವಜನರು 2 ವೀಲರ್ಗಳಲ್ಲಿ ಹೋಗಿ. ಹಾಗಾಗಿ ಸಂಚಾರಿ ನಿಯಮಗಳನ್ನು ನಾವು ಪಾಲನೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಇನ್ನೊಂದು ಮಾದಕ ವ್ಯಸನ. ಮಾದಕ ವ್ಯಸನದ ದುಷ್ಪರಿಣಾಮಗಳು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸನ್ಮಾನ್ಯ ರಫೀಕ್ ಮಾಸ್ಟರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನು ನಿಮಗೆ ಚೆಲ್ಲಿಕ್ಕಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ಆಗಿ ಕೂಡ ಜನರನ್ನು ಕೊಲ್ತಾ ಇರ್ತಕ್ಕಂತಹ ಅತ್ಯಂತ ದುಷ್ಟವಾದಂತಹ ಒಂದು ಇದಂತ ಹೇಳಿದರೆ ಮಾದಕ ವ್ಯಸನಗಳು. ಇದಕ್ಕೆ ಒಮ್ಮೆ ಬಲಿ ಬಿದ್ದ ತಕ್ಷಣ ಮತ್ತೆ ಅದರಿಂದ ಹಿಂದೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವುದು, ಜನವನ್ನು ತನ್ನ ಅದಕ್ಕೆ ಯಾರು ದಾಸನಾಗ್ತಾನೋ ಅದನ್ನು ತನ್ನ ಕಪಿ ಮುಷ್ಟಿಯಲ್ಲಿಟ್ಕೊಂಡು ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಮ್ಮ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಹೆಸರಾಂತ ವ್ಯಕ್ತಿಗಳೆಲ್ಲ ಇದರ ದಾಸರಾಗಿ ಅದರಿಂದ ಹೊರಗೆ ಬರದೆ ಪಡಬಾರದ ಕಷ್ಟವನ್ನು ಪಡುವಂತಹ ಅವಸ್ಥೆಯನ್ನು ನೀವೆಲ್ಲರೂ ನೋಡ್ಬೋದು. ಇದರಿಂದ ನಮ್ಮೆಲ್ಲರ ಮಕ್ಕಳನ್ನು ಕೂಡ, ಯುವ ಜನತೆ ಹೆಚ್ಚಿನದಾಗಿ ಇದಕ್ಕೆ ಬಲಿಯಾಗ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಇದರ ಲಭ್ಯತೆ ಇದೆ. ಹಾಗಾಗಿ ಈ ಮಾದಕ ವ್ಯಸನಗಳಿಂದ ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ತಾವು ಕೂಡ ಸ್ವತಃ ಇದಕ್ಕೆ ಬಲಿ ಬೀಳದೆ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಅಲ್-ಅಮೀನ್ ಚಾರಿಟೇಬಲ್ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ಈಗಾಗಲೇ ಹೇಳಿದರು 4 ಬಹಳ ಉದಾತ್ತವಾದಂತಹ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಅದನ್ನು ಜನರಿಗೆ ತಲುಪಿಸುವಲ್ಲಿ, ಜನಜಾಗೃತಿ ಮೂಡಿಸುವಲ್ಲಿ ಮತ್ತು ಜನರಿಗೆ ಸಹಾಯವನ್ನು ಮಾಡುವಲ್ಲಿ ಬಹಳ ಉತ್ತಮ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಸೇವೆಯನ್ನು ಸಮುದಾಯಕ್ಕೆ ನೀಡಲಿಕ್ಕೆ ಅಲ್ಲಾಹನು ಅವರಿಗೆ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಲಾಮ್ ಅಲೈಕುಂ.